ಬೆಂಡೆಕಾಯಿ ಏನಿದು ಬೆಂಡೆಕಾಯಿ ಬಜ್ಜಿ ಮಾಡ್ತಾ ಇದ್ದೆ. ರಾತ್ರಿ ಊಟಕ್ಕೆ ಇದು ಬೆಂಡೆಕಾಯಿ ಬಜ್ಜಿ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕಿ ಚೆನ್ನಾಗಿ ಇದನ್ನು ಏನಂದರೆ ಇದು ಏನಂತಾರೆ ಪೇಸ್ಟ್ ಥರ ಆಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗ ಗೊಜ್ಜು ಥರ ಆಗುತ್ತೆ ಬೆಂಡೆಕಾಯಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಇದು ಮಾಡ್ತಾಯಿದ್ದೀನಿ. ಆವಾಗ ನೆಕ್ಸ್ಟ್ ಈ ಕಡೆಗೆ ಮಾಡ್ತಾಯಿದ್ದೀನಿ, ಕಾಯ್ದಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಕಾಯ್ದಿಕ್ಕೆ ಇಟ್ಟಿದ್ದೀನಿ. ಯಾಕೆಂತಂದರೆ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೆ. ಸ್ವಲ್ಪ ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಏನು ಬಾಳೆಕಾಯಿ ಬಜ್ಜಿನೇ ಮಾಡಿರಲಿಲ್ಲ, ಯಾವುದೂ ಬಜ್ಜಿ ಮಾಡಿರಲಿಲ್ಲ. ಏನಿಲ್ಲ, ಸ್ವಲ್ಪ ನೀರಲ್ಲಿ ಹಾಕೋಬಿಟ್ಟು, ನೀರಲ್ಲಿ ಎಂದಕ್ಕೆ ಹಾಕಿದ್ದೀನಿ ಅಂದರೆ ಕಟ್ ಮಾಡಿ ಡೈರೆಕ್ಟಾಗಿ ಹಂಗೆ ಇಟ್ಟರೆ ಇದು ಕಪ್ಪಾಗ್ಬಿಡುತ್ತೆ ಬಾಳೆಕಾಯಿ ಕಟ್ ಮಾಡಿದ್ಮೇಲೆ. ಹಾಗಾಗಿ ರೌಂಡು ಮತ್ತು ಉದ್ದ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು. ನಾನು ಕೆಲವೊಂದಿಷ್ಟು ಸ್ವಲ್ಪ ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಕೆಲವೊಂದಿಷ್ಟು ಈ ಥರ ರೌಂಡ್ ಕಟ್ ಮಾಡಿದ್ದೀನಿ. ಸ್ವಲ್ಪ ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಕಲಸಿಟ್ಟಿದ್ದೀನಿ. ನಾರ್ಮಲ್ ಸ್ವಲ್ಪ ಏನೋ ಸೋಡಾ ಪುಡಿ ಹಾಕ್ಬಿಟ್ಟು ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಕಲಸಿಟ್ಟಿದ್ದೀನಿ. ಈಗ ಒಂದೇ ಒಂದು ಬಾಳೆಕಾಯಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ, ನೀರಲ್ಲಿ ಹಾಕ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಟೇಸ್ಟು. ಕಟ್ ಮಾಡೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮಿಕ್ಸ್ ಮಾಡಿದ್ರೆ ಆಗೋಗುತ್ತೆ. ಸೀರೋಗ್ಬಿಟ್ಟಿದೆ ಕಾಯಿ. ಇವಾಗ ಇದನ್ನು ಒಂದೊಂದೇ ಡಿಪ್ ಮಾಡ್ಕೊಂಡಿದ್ರಲ್ಲಿ ಕಡಲೆ ಹಿಟ್ಟನ್ನ ಇವಾಗ ಕಡಲೆ ಹಿಟ್ಟಲ್ಲಿ ಇದನ್ನ ಡಿಪ್ ಮಾಡಿ ಸ್ವಲ್ಪ ಖಾರದ ಪುಡಿ ಹಾಕ್ಬೇಕಿತ್ತು ಅನಿಸುತ್ತೆ. ಬೇಗ ಸ್ವಲ್ಪ ಖಾರದ ಪುಡಿ ಹಾಕ್ಬೋದು. ಖಾರ ಬರಬೇಕಂದ್ರೆ ಖಾರದ ಪುಡಿ ಬೇಕಲ್ಲ. ಒಂದೆರಡು ಹಾಕಿ ನೋಡೋದು ಹೆಂಗದಿದೆ ಅಂತ. ಇಲ್ಲಿ ಇದು ಆಗಿದೆ, ರೆಡಿ ಆಗಿದೆ. ಹಾಕೊಂಡ್ಬಿಟ್ರೆ ಆಯ್ತು. ಇದನ್ನು ಇದು ಖಾರದ ಪುಡಿ ಹಾಕ್ಬೇಕಿತ್ತು ಅನ್ಸುತ್ತೆ. ಬಾ ಬೇಗ ಸಿಡಿಯೋಲ್ಲ ತಾನೇ. ಸಿಡಿಬಿಡ ಬೇಯ್ದು ಚೆನ್ನಾಗೀಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಎಣ್ಣೆ ಯಾಕೆ ಕಲರ್ ಇದೆ ಅಂದರೆ ಇದು ಕಡಲೆಕಾಯಿ ಎಣ್ಣೆ ಬರುತ್ತಲ್ಲ, ಪ್ಯೂರು ಮಿಲ್ಲಲ್ಲಿ ತಗೊಬರ್ತಾರಲ್ಲ ಅದು ಎಣ್ಣೆ, ಹಾಗಾಗಿ ಈ ಕಲರ್ ಕಾಣಿಸ್ತಿದೆ ಅಷ್ಟೇ. ಊದ್ಕೊಂಡಿದೆ ಸ್ವಲ್ಪ. ಏನು ಹೋಗಿದ್ದೀರ ಅಂದರೆ ಅದಕ್ಕೆ ಡೈಲಿ ಬಿಡು. ಇಲ್ಲೂ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಹಾಗಾಗಿ ಕಲರ್ ಜಾಸ್ತಿ ಬಂದಿಲ್ಲ. ನೀವು ಖಾರದ ಪುಡಿ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ.
ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಮನೆಗೆ ಕೆಲವೊಂದಿಷ್ಟು ಐಟಮ್ ಬೇಕಾಗಿತ್ತು, ಹಾಗಾಗಿ ಇಲ್ಲೇ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡ್ತಾರೆ ಇದೆ, ಅಲ್ಲಿ ಬಂದಿದ್ದೀನಿ. ಇಲ್ಲಿ ಮನೆಗೆ ಬೇಕಾಗಿರೋ ರೇಷನ್ ಐಟಮ್ಸು, ದಿನಸಿ ಐಟಮ್ಸ್ ಅದೆಲ್ಲ ಸಿಗುತ್ತೆ. ಮತ್ತು ಡೆಕೋರೇಟಿವ್ ಐಟಮ್ಸ್ ಇದೆಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಕಲೆಕ್ಷನ್ಸ್ ಚೆನ್ನಾಗಿದೆ. ಕಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೀಗೆ ಬಟ್ಟೆ ತರೋಕ್ಕೆ ಅಂತ ಹೊರಗಡೆ ಬಂದಿದ್ವಿ. ಇಲ್ಲಿ ಒಂದು ಶಾಪಿಂಗ್ ಮಾಡ್ತಾ ಇದೆ, ಸೊ ಹಾಗಾಗಿ ಗೊತ್ತಿಲ್ಲ, ನೋಡಬೇಕು ಏನು ಇಷ್ಟ ಆದರೆ ತಗೊಳ್ಳೋದು. ಪಾತ್ರೆಗಳೆಲ್ಲ ಎಷ್ಟು ಒಂದಿದೆ. ಚಂದ ಇದೆಲ್ಲ, ಇದೆಲ್ಲ ನೋಡೋಕೆ ಚೆನ್ನಾಗಿದೆ. ಗ್ರೇಪ್ಸ್, ವಾವ್, ಇದೆಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದರಲ್ಲಿ ಏನಂದರೆ ಮನೆಗಿಡೋದಕ್ಕೆಲ್ಲ ಐಟಮ್ಸ್ ಚೆನ್ನಾಗಿದೆ. ಡೆಕೋರೇಟಿವ್ ಆನೆ ಬಿದ್ದರೆ ಮಾತ್ರ ಹೊಡೆದೋಗುತ್ತೆ ಅಷ್ಟೆ. ಬ್ಯೂಟಿಫುಲ್ ಆಗಿದೆ ನೋಡಿ, ಇದೆಲ್ಲ ಇಷ್ಟು ಚೆನ್ನಾಗಿದೆ. ವಾವ್, ಮುದ್ದು. ವೈಟ್ ಹಾರ್ಸ್, ಇಲ್ಲಿ ಮಿಕ್ಸಿ ಎಲ್ಲ ಸಿಗುತ್ತೆ, ಬಟ್ ನೋಡಿ ತಗೋಬೇಕು ಬ್ರ್ಯಾಂಡ್ ಎಲ್ಲ, ಯಾವುದು ಇಷ್ಟ ಆದರೆ. ಎಲೆಕ್ಟ್ರಿಕ್ ಕುಕ್ವೇರ್ ಇದೆಲ್ಲ. ಗ್ಲಾಸ್ ಎಲ್ಲ ಚೆನ್ನಾಗಿದೆ, ನೀರು ಕುಡಿಯೋದು ಮಗು.
ಚಿಪ್ಸ್ ಪ್ಲೇಸ್ ಬಾ. ರೇಷನ್ ಎಲ್ಲ ಸಿಗುತ್ತೆ, ಅದು ನೋಡೋಣ ಅಂತ ಬಂದಿದ್ದೆ. ಇಲ್ಲೆಲ್ಲ ಐಟಮ್ಸ್ ಸಿಗುತ್ತೆ, ಏನೇನು ಬೇಕೋ ಅದು ಸ್ವಲ್ಪ ಅಷ್ಟೇ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಇವಾಗ ಐಸ್ ಕ್ರೀಮ್, ಅದರ್ಸ್, ಫ್ರೆಂಚ್ ಫ್ರೈಸ್. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾವು ಶೂಸ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಫಾರ್ಮಲ್ ಶೂಸ್ ಮತ್ತು ಹಾಗೆ ಕ್ಯಾಶುವಲ್ ಶೂಸ್ ಬರುತ್ತಲ್ಲ, ಅದನ್ನು ತಗೊಳ್ಳೋಣ ಅಂತ ಬಂದಿದ್ದು. ನೋಡ್ತಾ ಇದ್ವಿ. ಇಲ್ಲೇನೆಂದರೆ ಸೈಜ್ ಪ್ರಾಬ್ಲಮ್ಮು ಮತ್ತು ಶೂ ಅಷ್ಟು ತುಂಬ ಡಿಸೈನ್ಸ್ ಏನಿರಲಿಲ್ಲ. ಇರೋದ್ರಲ್ಲೇ ನೋಡಿ ತೊಗೋಬೇಕಿತ್ತು. ಇದರಲ್ಲೇ ಯಾವುದೋ ಒಂದು ಜೊತೆ ತೊಗೊಂಡು ಹೋದ್ವಿ ನಾವು. ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡೆಡ್ ಇಟ್ಕೊಂಡಿದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೇನೆಂದರೆ ನನಗೆ ಒಂದೆರಡು ಸಿಂಗಲ್ ಪೀಸ್ ಟಾಪ್ ಬೇಕಾಗಿತ್ತು. ಸೊ ಹಾಗಾಗಿ ಡ್ರೆಸ್ ತೊಗೊಳ್ಳೋಣ ಅಂತ ಬಂದಿದ್ದೆ. ಹಾಗೆ ಸ್ಲಿಪ್ಪರು ಮತ್ತು ಶೂಸ್ ತೊಗೊಳಕ್ಕೆ ಅಂತ ಬಂದಿದ್ದು ಅಷ್ಟೇ. ಇದು ಬಾಯ್ಸ್ದು, ಇದು ಜೆಂಟ್ಸ್ದು. ಆದರೆ ನಾನು ಟ್ರೈ ಮಾಡ್ತಾಯಿದ್ದೆ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಇದು ತುಂಬ ಚೆನ್ನಾಗಿದೆ. ಫುಲ್ ಕಲರ್ಫುಲ್ಲಾಗಿದೆ. ಕೆಲವ್ರಿಗೆ ಅನಿಸುತ್ತೆ ಜಾತ್ರೆ ಥರ ಇದೆ ಅಂತ, ಬಟ್ ಅಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬ್ಲ್ಯಾಕ್ ಒನ್ನು ಫಾರ್ಮಲ್ ಶೂ ತೊಗೊಂಡಿದ್ದು. ನೋಡಿ, ಇದು ಬ್ಯಾಸ್ಕೆಟ್ ತುಂಬ ಚೆನ್ನಾಗಿದೆ. ವುಡ್ಡಲ್ಲಿ ಮಾಡಿದ್ದಾರೆ. ಅದು ಬಿದಿರಿಂದ ಬರುತ್ತಲ್ಲ, ಬಿದ್ರಲ್ಲಿ ಮಾಡ್ತಾರಲ್ವ ಆ ಥರದ್ದು. ಮತ್ತು ಲೇಡೀಸ್ ಶೂಸು ಕೂಡ ನೋಡಿದೆ, ಬಟ್ ನಂಗೆ ಶೂಸ್ ಏನು ಅಷ್ಟು ಇಷ್ಟ ಆಗಿಲ್ಲ. ಒಂದು ಸ್ಲಿಪ್ಪರ್ ತೊಗೊಂಡೋದೆ ಅನಿಸುತ್ತೆ ಇಲ್ಲಿಂದ ಅಷ್ಟೇ, ಶೂಸ್ ತೊಗೊಳ್ಳಿಲ್ಲ. ಇಲ್ಲೇನೆಂದರೆ ಒಂದೊಂದ್ಸಲಿ ತುಂಬ ಆಫರ್ಸ್ ನಡೀತಾ ಇರುತ್ತೆ. ಟೀ ಶರ್ಟು ಮತ್ತು ಒಂದು ಸಿಂಗಲ್ ಪೀಸ್ ಟಾಪ್, ಕುರ್ತಾ, ಕಾಟನ್ ಟಾಪ್ ಈ ಥರದ್ದೆಲ್ಲ ತೊಗೊಳ್ತೀನಿ ಅಂತಂದರೆ ಕೆಲವೊಂದೊಂದು ಸಲ ಮಾತ್ರ ಟೀ ಶರ್ಟ್ ಏನಂತಂದರೆ 79 ರುಪೀಸು, 80 ರುಪೀಸ್ಗೆಲ್ಲ ಒಂದೊಂದು ಸಿಗುತ್ತೆ. ಬಟ್ ಕ್ವಾಲಿಟಿ ಇರೋಲ್ಲ ಅಷ್ಟೇ. ನೀವು ಮನೆ ಹತ್ರ ಯೂಸ್ ಮಾಡ್ತೀನಿ ಅಂತಂದರೆ ಮಾಡ್ಬೋದು ಅಷ್ಟೇ. ಡ್ರೆಸ್ಸು ಅಷ್ಟೇ, ಒಂದೊಂದು ಸಲ 90 ರುಪೀಸ್ಗೆ ಮತ್ತು 100, 150ಗೆಲ್ಲ ಸಿಗ್ಬಿಡುತ್ತೆ. ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ, ಅದು ಬೇಗ ಶೇಡ್ ಆಗಿಬಿಡುತ್ತೆ. ನಿಮಗೆ ಓಕೆ ಅನ್ಸಿದ್ರೆ ತೊಗೊಳ್ಬೋದು ಅಷ್ಟೇ. ಅದು ತುಂಬ ಚೆನ್ನಾಗಿದೆ. ಏನಾದರೂ ಮನೇಲಿ ಏನಾದರೂ ಇಟ್ಕೊಳ್ಬೋದು. ಮೇಲ್ಗಡೆ ಒಂದೇನಾದರೂ ಶೋ ಪೀಸ್ ಥರ ಇಟ್ಬಿಟ್ಟು ಅದರೊಳಗಡೆ ಇಡೋದಕ್ಕೆ ಚೆನ್ನಾಗಿದೆ. ಒಂಥರ ಟೇಬಲ್ ಥರ ಬರುತ್ತೆ ಅದು. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಅದು ಇದು ಇತ್ತು. ಕ್ವಾಲಿಟಿ ಚೆನ್ನಾಗಿ ಅನಿಸ್ತಿಲ್ಲ ನನಗೆ ಯಾಕೋ. ಬಟ್ ಲಾಸ್ಟಲ್ಲಿ ಏನಂತಂದರೆ, ಇದು ಮನೆಗೆ ಒಂದೆರಡು ಚಪಾತಿ ಮತ್ತು ದೋಸೆ ತಿರುವಾಕೋದಕ್ಕೆ ಯೂಸ್ ಮಾಡ್ತೀವಲ್ವ ಸ್ಪೂನು, ಅದನ್ನು ಒಂದೆರಡು ತೊಗೊಂಡೆ. ಮನೇಲಿ ಆಲ್ರೆಡಿ ಇದ್ದರೂ ಕೂಡ ಪಾತ್ರೆ ಎಲ್ಲಿ ನೋಡಿದ್ರೂ ತೊಗೋಬೇಕು ಅಂತ ಅನಿಸುತ್ತೆ. ಜಾಸ್ತಿ ಏನು ತೊಗೊಂಡಿಲ್ಲ, ಒಂದೆರಡು ಅಷ್ಟೇ ತೊಗೊಂಡೆ. ತೊಗೊಂಡ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಸಾರಿ, ಇಲ್ಲಿ ತೊಗೊಂಡಿದ್ದು ಕೆಲವು ಶೂಸ್ ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ. ಬಟ್ ಅಲ್ಲಿ
ದಿನಸಿ ಏನೇನು ಸ್ವಲ್ಪ ಕೆಲವೊಂದು ಸ್ವಲ್ಪ ತೊಗೊಂಡೆ, ಅದು ಮಾತ್ರ ತೋರಿಸ್ತೀನಿ ಅಷ್ಟೇ. ಯಾಕಂದರೆ ಆಲ್ರೆಡಿ ಎತ್ತಿಟ್ಬಿಟ್ಟಿದ್ದೆ ನಾನು, ಲೇಟಾಗಿ ಹೋಗಿತ್ತು, ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ. ಸ್ವಲ್ಪ ಮಾತ್ರ ತೋರಿಸ್ತೀನಿ. ಬ್ಯಾಗ್ ಕಲೆಕ್ಷನ್ಸ್ ಇದೆ. ನನಗೆ ಇದು ಯಾವುದಾದ್ರೂ ಒಂದು ಚೆನ್ನಾಗಿದೆಯಾ ನೋಡೋಣ ಅಂತ ನೋಡ್ತಾ ಇದ್ದೆ. ಪ್ರೈಸ್ ಅಂತ ಬಂದರೆ ಪರವಾಗಿಲ್ಲ, ತುಂಬ ಹೈ ಪ್ರೈಸ್ ಇಟ್ಟಿರೋದೇನು ಆ ಥರ ಏನಿಲ್ಲ. ನಾವು ಆರಾಮ್ಸೆ ತಗೊಳ್ಬೋದು. ಮತ್ತು ಡಿಸ್ಕೌಂಟ್ ಇಟ್ಟಿರ್ತಾರೆ, ಎಲ್ಲ ವಸ್ತುಗಳ ಮೇಲೂ ಕೂಡ ಡಿಸ್ಕೌಂಟ್ ಇಟ್ಟಿರ್ತಾರೆ. ಇವಾಗ ಇದೊಂದೆರಡು ತೊಗೊಂಡ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಈ ಥರದ್ದು ಇದೆ ಮನೇಲಿ, ಆದರೂ ಕೂಡ ಮತ್ತೆ ತೊಗೊಳ್ಬೇಕು ಅನಿಸುತ್ತೆ ನೋಡಿದಾಗ. ಸೊ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ. ಹಾಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಓಕೆನಾ? ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಾಚ್ ಮಾಡಿ. ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಜಾಸ್ತಿ ತೊಗೊಂಡಿಲ್ಲ, ಬಟ್ ತೊಗೊಂಡಿರೋದ್ರಲ್ಲಿ ಸ್ವಲ್ಪ ಅಷ್ಟೇ ನಾನು ತೋರಿಸಿದ್ದೀನಿ. ಹಾಗಾಗಿ ಈಗಲೇ ಮೊದಲೇ ಹೇಳ್ತಾ ಇದ್ದೀನಿ, ಯಾಕಂದರೆ ಮೊದಲೇ ಎತ್ತಿಟ್ಬಿಟ್ಟಿದ್ದೆ ನಾನು, ಮತ್ತು ಲೇಟಾಗಿ ಹೋಗಿತ್ತು, ಹಾಗಾಗಿ ತೋರಿಸಿಲ್ಲ ಅಷ್ಟೇ. ಆಯಿಲ್ ತೊಗೊಂಡೆ, ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ಸ್ವಲ್ಪ ತೊಗೊಂಡು ಬಂದಿದ್ದೀನಿ, ಏನು ಅಂತ ತೋರಿಸ್ತೀನಿ, ಓಕೆನಾ? ಇದು ಏನು ಕಡಲೆಕಾಯಿ ಎಣ್ಣೆಪ್ಪ, ಕಡಲೆಕಾಯಿ ಎಣ್ಣೆ ಇದು. ಅಂದರೆ ಮಿಲ್ಲಲ್ಲಿ ಅಂದ್ರೇನು, ಕೋಲ್ಡ್ ಪ್ರೆಸ್ಡಾ ಅಥವಾ ವುಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತಾರಲ್ಲ, ಮಿಲ್ಲಲ್ಲಿ ಹಾಕಿರೋದು. ಮಿಲ್ಲಲ್ಲಿ ಅವರೇ ಕಡಲೆ ಬೀಜ ಮಾತ್ರ ಹಾಕ್ಬಿಟ್ಟು ಬೇರೆ ಯಾವುದು ಕೆಮಿಕಲ್ ಆ್ಯಡ್ ಮಾಡಿರಲ್ಲ, ಅದು ಎಣ್ಣೆ ಚೆನ್ನಾಗಿ ಹೆಲ್ದಿಗೆ ಒಳ್ಳೇದು ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ವಿ. ಮತ್ತು ಇದೊಂದು ಕೊಬ್ಬರಿ ಎಣ್ಣೆ ಒಂದು ಲೀಟರು, ಇದು ಒಂದು ಇರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇವೆಲ್ಲ ಬೇಕಾದ ಚಾಕ್ಲೇಟು. ಇದು ಆಲ್ಮಂಡ್ ಚಾಕ್ಲೇಟ್. ಆಲ್ರೆಡಿ ಒಂದು ತಿನ್ಕೊಬಿಟ್ಟು ಅನಿಸುತ್ತೆ, ಚೆನ್ನಾಗಿದೆ. ಒಳಗಡೆ ಆಲ್ಮಂಡ್ ಇರುತ್ತೆ, ಮೇಲ್ಗಡೆ ಚಾಕ್ಲೇಟ್ ಕೋಟೆಡ್ ಕ್ಯಾಶ್ಯೂಸ್, ಸಾರಿ ಆಲ್ಮಂಡ್ ಅಲ್ಲ, ನಂಗೆ ಅವೆರಡು ಕನ್ಫ್ಯೂಸು. ಇದೊಂದು ಮತ್ತು ಇದೊಂದು ಪುಟಾಣಿ ಇದೆ. ಮೂಂಗಲ್ ಹೆಸರುಬೇಳೆ, ಒಂದು ಡೇಟ್ಸ್ ಒಂದು ಬಾಕ್ಸ್ ಇದೆ. ಇದು ಇಷ್ಟಿದೆ, 500 ಗ್ರಾಮ್, ಅರ್ಧ kg. 500 ಕ್ಯಾಶ್ ಏನಿರೋದು, ಸಾರಿ ಡೇಟ್ಸ್ ಇತ್ತು ಮನೇಲಿ, ಬಟ್ ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಡಿಮಾರ್ಟಲ್ಲಿ ಇತ್ತು. ಇನ್ನೊಂದು 5-6 ಇದೆ ಅಷ್ಟೇ, ಖಾಲಿಯಾಗಿದೆ. ಹಾಗಾಗಿ ಇದೊಂದು. ಇವಾಗ ನಾನು ಅಡುಗೆ ಮಾಡೋಕ್ಕೆ ಹೋಗ್ಬೇಕು, ಓಕೆನಾ? ಅಷ್ಟೇ. ಇದು ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ತಿನ್ಕೊಬಿಟ್ಟೆ ನಾನು ಇಷ್ಟು, ಒಂದೆರಡು ಕ್ಯಾಶ್ಯೂಸ್, ಇದು ರೋಸ್ಟೆಡು ಮತ್ತು ಚಾಕ್ಲೇಟ್ ಕೋಟೆಡು. ತೋರಿಸ್ತೀನಿ ನಿಮಿಷ. ಕಚ್ಚಿದ್ರೆ ಈ ಥರ ತುಂಬ ರುಚಿಯಾಗಿದೆ. ಇಷ್ಟಕ್ಕೆ ಇದು ಒಂದಕ್ಕೆ 200 ಅನ್ಸುತ್ತಲ್ಲ, ಬರೀ 120 ಗ್ರಾಮ್ ಇದೆ, 200 ರೂಪೀಸು. ಯಾಕಂದರೆ ಕ್ಯಾಶ್ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲ, ಜಾಸ್ತಿ ತರಲ್ಲ ಸ್ವೀಟ್ಸ್ ಎಲ್ಲ. ಈ ಕ್ಯಾಶ್ಯೂ ಆಲ್ಮಂಡ್ ಆ ಥರದಲ್ಲಿ ಇಷ್ಟ, ಅದಕ್ಕೆ ತಗೊಂಡು ಬಂದಿದ್ದು. ಮತ್ತು ಇದಷ್ಟು ಇಷ್ಟ ಆಗಲಿಲ್ಲ ನನಗೆ. ಇದೇನಿದು ಸ್ಮೂತಾಗಿದೆ. ನಿಮಿಷ, ಆ ಸ್ಮೆಲ್ಲೇ ಇಷ್ಟ ಆಗ್ತಾಯಿಲ್ಲ ನನಗೆ. ಒಂದು ನಿಮಿಷ ಕಚ್ಚಿ ತೋರಿಸ್ತೀನಿ. ಅದು ಈ ಥರ ಬರುತ್ತೆ ಒಳಗಡೆ. ಏನು ಹೇಳ್ತಾರೆ ಗೊತ್ತಾ, ಪ್ಯಾನ್ ಹಾಕೋ ಥರ. ಸೊ ಅದು ಒಳಗಡೆ ಪ್ಯಾನ್ ಹಾಕಿದ್ದಾರೆ. ಪ್ಯಾನು ಏನೇನೋ ಫ್ಲೇವರ್ ಆ್ಯಡ್ ಮಾಡಿದ್ದಾರೆ. ಪ್ಯಾನ್ ಅದು ನಾನು ತಿನ್ನೋಕ್ಕೂ ಇಷ್ಟ ಆಗಲ್ಲ, ಅದು ಹೇಳೋದು ಇನ್ನೇನು. ಅದನ್ನ ಒಳಗಡೆ ಆ್ಯಡ್ ಮಾಡಿದ್ದಾರೆ, ಮೇಲ್ಗಡೆ ಚಾಕ್ಲೇಟ್ ಕೋಟೆಡು. ಬಟ್ ಇದಷ್ಟು ಇಷ್ಟ ಆಗಿಲ್ಲ ನನಗೆ. ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಷ್ಟೇ.